ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇದು ನೆಕ್ಸ್ಟ್ ಕಂಟಿನ್ಯೂ ಪಾರ್ಟು. ಸೊ ಫಸ್ಟ್ ಪ್ಲೇಸ್ ಇರೋದು ಕೊಡೈಕೆನಾಲ್ ಅಂತ ವಿಷಯ ಗೊತ್ತಾಯಿತು. ಅದು ಬಿಟ್ಟು ನೆಕ್ಸ್ಟ್ ಎಲ್ಲೆಲ್ಲಿ ಪ್ಲೇಸ್ಗೆ ಹೋಗ್ತಾರೆ ಅಂತ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ. ನನಗೆ ಯಾರಲ್ಲಿ ಪರಿಚಯ ಇಲ್ಲದೆ ಇರೋದ್ರಿಂದ ನಾನು ಕೇಳಿಲ್ಲ. ಸೊ ಕೊಡೈಕೆನಾಲ್ ರೂಟ್ ಇದು ತುಂಬಾ ವೆರಿ ಡೇಂಜರಸ್ ರೂಟ್ ಅನಿಸ್ತು ನನಗೆ. ಅಂದರೆ ನಂಗೆ ಸ್ವಲ್ಪ ಅಭ್ಯಾಸ ಆಗಿದೆ. ಈ ಕೇರಳ ರೂಟು ಸ್ವಲ್ಪ ಇದೇ ರೀತಿ ಇರೋದು, ಸುತ್ತಿ 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 ಡೌನ್ಗೆ ಅಥವಾ ಅಪ್ಗೆ ಹೋಗೋವಂಥದ್ದು. ಸೊ ಅದು ಅದೇ ರೀತಿ ಇತ್ತಿದ್ದು ರೋಡು. ಎಕ್ಸ್ಪೀರಿಯನ್ಸ್ ಆದರೆ ಫಸ್ಟ್ ಟೈಮ್ ಅಲ್ವಾ, ಲಾಂಗ್ ರೂಟ್ ಬಂದಿರೋದು, ಮಗು ಬೇರೆ ಜೊತೆಗಿತ್ತು. ಹಂಗಾಗಿ ನಂಗೆ ಒಂಥರ ಮನಸ್ಸಲ್ಲಿ ಅಳುಕು. ನೇಚರ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಆಲ್ಮೋಸ್ಟ್ 8 ಗಂಟೆಗೆ ಅಲ್ಲಿ ರೀಚ್ ಆಗ್ತೀವಿ ಅಂತ ಹೇಳಿದರು. ಹೋಗೋ ತನಕ ಲೇಟ್ ಆಗುತ್ತೆ ಏನೋ ಗೊತ್ತಿಲ್ಲ. ನಿಯರ್ ಬೈ ಇದೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ ನಾವು. ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ. ಈ ಬೆಟ್ಟಗಳು ಈ ಕಡೆ ಹೆಂಗೆ ನೋಡ್ತೀವೋ ನೆಕ್ಸ್ಟ್ ಮುಂದಕ್ಕೆ ಹೋದಾಗ ಅದರ ಇನ್ನರ್ಧ ಪಾರ್ಟ್ ಕಾಣಿಸಿದೆ. ಆ ರೀತಿ ತುಂಬ ಚೆನ್ನಾಗಿತ್ತು. ಕೊಡೈಕೆನಾಲ್ ಅಂತಂದರೆ ಇದು ಸ್ವಲ್ಪ ಕೋಲ್ಡ್ ಇರೋ ಅಂಥದ್ದು. ನೋಡೋಣ, ಈಗ ಸದ್ಯಕ್ಕೆ ಬಸ್ಸಲ್ಲಿದ್ದೀವಿ. ನಿದ್ದೆ ಅಂತೂ ಆಗಲಿಲ್ಲ ರಾತ್ರಿ. ತುಂಬ ಚೆನ್ನಾಗಿದೆ ಪ್ಲೇಸಸ್ಸು, ಬಟ್ ರೋಡ್ ತುಂಬ ಚಿಕ್ಕದು. ಈ ಮನೆಗಳನ್ನ ಆ ರೂಟಲ್ಲಿ ಬರುವಾಗ ಹತ್ರದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ನೆಕ್ಸ್ಟ್ ರೂಟಿಗೆ ಬಂದಾಗ ತುಂಬ ಚಿಕ್ಕದಾಗಿ ಕಾಣಿಸ್ತದೆ. ಅಂದರೆ ಆ ಬೆಟ್ಟಗಳನ್ನ ಸುತ್ತಿ 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 ಡೌನ್ಗೆ ಅಥವಾ ಅಪ್ಗೆ ಬರೋ ಅಂಥದ್ದು. ಇದು ಸರಿಯಾಗಿ ನಂಗೆ ಕ್ಲಾರಿಫಿಕೇಷನ್ ಇಲ್ಲ, ಅಪ್ಪಲ್ಲಿದೆಯೋ ಡೌನಲ್ಲಿದೆಯೋ ಅಂತ. ಐ ಥಿಂಕ್ ನನಗೆ ಒಂದು ಸ್ವಲ್ಪ ಬೆಟ್ಟದ ಮೇಲೆ ಇರೋದು ಅಥವಾ ಬೆಟ್ಟದ ಸುತ್ತ ಬಂದು ಇಳಿತಾ ಇರೋದು ಅಂತ ಅನ್ನಿಸ್ತು. ಗ್ರೀನರಿ ಮಾತ್ರ ಸಖತ್ತಾಗಿದೆ. ತುಂಬ ಚೆನ್ನಾಗಿದೆ. ನೀನು ನಿಯರ್ ಬೈ ಇದ್ದೀವಿ. ಎಷ್ಟು ಕಿಲೋಮೀಟ್ರ್ ಇದೆ ಇನ್ನೂ ಬಾಕಿ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಇದೆಲ್ಲ ಹೋಟೆಲ್ ರೂಮ್ಸು. ಇಲ್ಲೆಲ್ಲ ತುಂಬಾ ಬೋರ್ಡ್ ಹಾಕಿದ್ರು ಪ್ಲಾಸ್ಟಿಕ್ ಫ್ರೀ ಅಂತ. ಸೊ ನಮಗೆ ಬಸ್ಸಲ್ಲಿ ಕೂಡ ಒಬ್ಬರು ಪೊಲೀಸು ಚೆಕ್ ಮಾಡ್ತಾಯಿದ್ರು. ಪ್ಲಾಸ್ಟಿಕ್ ಬಾಟಲ್ಸ್ ಬರುತ್ತಲ್ಲ, ವಾಟರ್ ಬಾಟ್ಲು, ಅದನ್ನು ಯೂಸ್ ಮಾಡೋಂಗಿಲ್ಲ, ತೊಗೊಂಡು ಹೋಗೋಂಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಚೆಕ್ ಮಾಡ್ತಾಯಿದ್ರು. ಲಗೇಜು ಕೂಡ ಚೆಕ್ ಮಾಡಿದ್ರು. ಆಮೇಲೆ ಅಲ್ಲೆಲ್ಲ ಬೋರ್ಡ್ ಇತ್ತು, ಇದು ಪ್ಲಾಸ್ಟಿಕ್ ಫ್ರೀ ಕೊಡೈಕೆನಾಲ್ ಅಂತ ಅಂದ್ಬಿಟ್ಟು ಅಲ್ಲೆಲ್ಲ ಬೋರ್ಡ್ ಹಾಕಿದ್ರು. ಇದೆಲ್ಲ ಆಲ್ಮೋಸ್ಟ್ ಲಾಡ್ಜಿಂಗ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಬಟ್ ಈಗ ಸಮ್ಮರ್ ಸೀಸನಲ್ಲಿ ಎಲ್ಲ ಕಡೆ ಲೀವ್ ಇರೋದ್ರಿಂದ ತುಂಬಾ ರಶ್ಶು. ಬಟ್ ತುಂಬ ಚೆನ್ನಾಗಿದೆ. ಕೆಲವೊಂದು ಬೋರ್ಡು ಇಂಗ್ಲೀಷಲ್ಲಿದೆ, ಕೆಲವೊಂದು ಜಾಸ್ತಿ ತಮಿಳಲ್ಲೇ ಇತ್ತು. ಆಲ್ಮೋಸ್ಟ್ ನಮಗೆ ಕೊಡೈಕೆನಾಲ್ ಸುತ್ತಮುತ್ತ ಮತ್ತು ಆನ್ ದಿ ವೇ ಎಲ್ಲ ಇದೇ ಥರ ನೋಡೋಕ್ಕೆ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಇದು ನಮ್ಮ ಮೈಸೂರಲ್ಲಿ ಯಾವ ರೀತಿ ಸ್ಟ್ರೀಟ್ ಫುಡ್ ಸಿಗುತ್ತೆ ಅದು ಇಲ್ಲಿ ಒಂದು ಬಿಟ್ಟರೆ ಇನ್ನೊಂದು ಸ್ಟ್ರೀಟ್ ಫುಡ್ ಸಿಗುತ್ತೆ. ಬಟ್ ಇಲ್ಲಿ ಬರೀ ಬಜ್ಜಿ, ಟೀ, ಬಜ್ಜಿ ಬಜ್ಜಿ ಬಜ್ಜಿ, ಎಲ್ಲ ಅಂಗಡಿಲಿ ಬಜ್ಜಿ ಮತ್ತು ಇದು ಮ್ಯಾಗಿ ಪ್ಯಾಕೆಟೇ ಇಟ್ಕೊಂಡಿದ್ರು. ಸೊ ಹಂಗೋ ಹಿಂಗೋ ರೀಚ್ ಆಗಿಬಿಟ್ಟು ರೂಮ್ ಸಿಗೋದು ತುಂಬ ಕಷ್ಟ ಆಯಿತು. ಆ ಮ್ಯಾನೇಜ್ಮೆಂಟ್ನವ್ರು ಏನು ಮಾಡಿದ್ರು ಗೊತ್ತಿಲ್ಲ. ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಾದಮೇಲೆ ಈ ಹೋಟೆಲ್ಗೆ ಕರ್ಕೊಬಂದರು. ಚೆಕ್ಔಟ್ ಆಗ್ತಾಯಿದ್ದಾರೆ ಒಬ್ಬೊಬ್ಬರಾಗಿ. ರೂಮ್ಗಳು ಖಾಲಿ ಆಗ್ತಾಯಿದೆ. ಖಾಲಿ ಆಗ್ತಾ ನೀವು ಹೋಗಿ ಇದು ಮಾಡಿ ಅಂತಂದರು. ಸೊ ನಾನು ಅವರು ಖಾಲಿ ಮಾಡೋ ತನಕ ನಮ್ಗೆ ರೂಮ್ ಸಿಕ್ಕಿಲ್ಲ ಅಂದ್ಬಿಟ್ಟು ಆಚೆ ಕಡೆ ಇದು ಮಾಡಿದೆ. ಸೊ ನಿನ್ನೆ ಯಾರೋ ಇಲ್ಲಿ ಪಾರ್ಟಿ ಮಾಡಿದ್ದಾರೆ, ಅಂದರೆ ಟ್ರಿಪ್ಪಿಗೆ ಬಂದವ್ರಿಗೆ. ಇಲ್ಲಿ ಫೈರ್ ಕ್ಯಾಂಪೆಲ್ಲ ಇರುತ್ತಲ್ಲ ಅದು. ಸೊ ರೂಮ್ ಸಿಕ್ತು. ಪಟಾಪಟ್ ಅಂತ ಸ್ನಾನ ಮಾಡಿ ರೆಡಿಯಾಗಿ ಕೊಡೈಕೆನಾಲ್ ಸುತ್ತಮುತ್ತ ಪ್ಲೇಸಸ್ ನೋಡೋಕ್ಕೆ ಇಲ್ಲಿ ಲೋಕಲ್ ಗಾಡೀಲಿ ಹೋಗಬೇಕು ಅಂತ ಹೇಳಿದ್ರು. ಸೊ ರೆಡಿಯಾಗಿ ನಾನು ರೂಮ್ನ ಲಾಕ್ ಮಾಡಿ ತಿಂಡಿಗೆ ಹೋಗೋಕ್ಕೆ ಅಂತ ಬಂದು ಕಾಯ್ಕೊ ಕೂತಿದ್ದೀನಿ. ಇಲ್ಲಿ ಬಂದು ಪಕ್ಕದಲ್ಲೇ ನಿಯರ್ ಬೈ ಒಂದು ಹೋಟೆಲ್ ಇತ್ತು. ಇಲ್ಲಿ ತಿಂಡಿಗೆ ಸುಮಾರು ಉಪ್ಪಿಟ್ಟು, ಇಡ್ಲಿ ಆ ಥರದ್ದೆಲ್ಲ ಇಟ್ಟಿದ್ರು. ಸೊ ನಾನು 2 ಪೂರಿ ತೊಗೊಂಡಿದ್ದೆ. ನಮ್ಮ ಮನೆಯವ್ರು 2 ಪೂರಿ ತೊಗೊಂಡಿದ್ರು. ಇವ್ನಿಗೊಂದು ಪೂರಿ ಹಾಕ್ಕೊಂಡಿದ್ರು, ಯಾಕೋ ಅವ್ನು ತಿನ್ನಲಿಲ್ಲ. ಆಮೇಲೆ ಇವ್ನಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಅವರು ಉಪ್ಪಿಟ್ಟು ತಂದರು. ಅವ್ನು ತಿನ್ನಲಿಲ್ಲ. ಅವಾಗ ಮತ್ತು ನಮ್ಮ ಮನೆಯವರೇ ತಿಂದರು. ಮತ್ತು ನೆಕ್ಸ್ಟು ಅವನಿಗೆ ಬ್ರೆಡ್ಡು ಮತ್ತು ಜಾಮ್ ತಂದುಕೊಟ್ರು, ಅದು ತಿನ್ನಲಿಲ್ಲ. ಸ್ವಲ್ಪ ಅವ್ನಿಗೆ ಟಯರ್ಡ್ ಫೀಲ್ ಆಯ್ತಾಯಿತ್ತು ಅನಿಸುತ್ತೆ. ಸೊ ನಮ್ಮ ಮನೆಯವರು ಎಷ್ಟು ತಿಂತಾನೋ ಅಷ್ಟು ತಿನ್ನಲಿ ಅಂದ್ಬಿಟ್ಟು ತಿನ್ನಿಸ್ತಾಯಿದ್ರು. ಸೊ ಈಗ ನೆಕ್ಸ್ಟು ಕೊಡೈಕೆನಾಲ್ ಸುತ್ತಮುತ್ತ ಯಾವ್ಯಾವ ಪ್ಲೇಸಸ್ ಇದೆ ಅದನ್ನ ನೋಡೋಕೆ ಹೋಗ್ತಾಯಿದ್ದೀವಿ. ಎಲ್ಲೆಲ್ಲಿ ಹೋದ್ವಿ ಅಂತ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ.